ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಮನೆಗೆ ಆಲೂಗಡ್ಡೆ ಮತ್ತು ಬಾಳೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಮತ್ತು ನನಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಆ್ಯಪಲ್ಲು ಮತ್ತು ಬನಾನ ಹಾಕಿ ಮತ್ತು ಹಾಲು ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿತಿದ್ವಿ ಬೆಳಗ್ಗೆ ಹೊತ್ತು. ಅದಕ್ಕೆ 3 ಜನಕ್ಕೂ ಮಾಡಿಕೊಂಡ್ವಿ. ಜ್ಯೂಸೆಲ್ಲ ಕುಡಿದ್ಮೇಲೆ ಮತ್ತೆ ರೆಡಿಯಾಗಿ ನಾವು ಕ್ಯಾಂಟೀನಿಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಕ್ಯಾಂಟೀನು ನಮ್ಮ ಮನೆ ಹತ್ರನೇ ಇರೋದು. ಸ್ವಲ್ಪ ಮುಂದೆ ಹೋಗಿ ನಡ್ಕೊಂಡು ಹೋದರೆ ಕ್ಯಾಂಟೀನ್ ಸಿಗುತ್ತೆ. ಸಿನಿಮಾ ಹಾಲು ಇದೆ, ಅದ್ರ ಪಕ್ಕದಲ್ಲೇ ಕ್ಯಾಂಟೀನ್ ಇದೆ. ಕ್ಯಾಂಟೀನಿಗೆ ಆಂಧ್ರದವ್ರ ಜೊತೆಗೆ ಹೋಗಿದ್ವಿ. ಅವರು ಸ್ವಲ್ಪ ಸಾಮಾನು ತೊಗೋಬೇಕಾಗಿತ್ತು ಅಂತೇಳಿ. ನಾನೇನು ಜಾಸ್ತಿ ಸಾಮಾನು ತೊಗೊಳ್ತಾ ಇಲ್ಲ, ಯಾಕೆಂದರೆ ಊರಿಗೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ. ಅಂತ ಸ್ಟಾರ್ಟಿಂಗಲ್ಲೇ ಬಂದು ತೊಗೊಂಡ್ರೆ ಎಲ್ಲ ಐಟಮ್ಮು ಇರುತ್ತೆ. ಇವಾಗ ಆವಾಗಲೇ ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನನ್ನ ಹತ್ರ ನಾನು ತೊಗೊಂಡಿದ್ದು ಬರೀ 5 ಐಟಮ್ ಆಗಿದ್ದರಿಂದ ಸ್ಪೀಡ್ 5 ಐಟಮ್ ಇರೋ ಲೈನಲ್ಲಿ ಹಾಕಿಸ್ಕೊಂಡೆ ನಾನು ಐಟಮ್ಸು. ಅದಾದಮೇಲೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಅಂತೂ ಮಿಸ್ ಮಾಡೋದಿಲ್ಲ ನಾನು. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಮನೆಗೆ ಸಂಜೆ ಮೇಲೆ ಮತ್ತೆ ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂಥೇಳಿ ತರಕಾರಿ ತರೋಕ್ಕೆ ಹೋಗ್ತಾಯಿದ್ದೀವಿ. ಕೋಟ್ಲ ಮಾರ್ಕೆಟಿಗೆ ಹೋಗ್ತೀವಿ ಯಾವಾಗ್ಲೂ. ಇಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಮತ್ತು ಎಲ್ಲ ತರಕಾರಿನೂ ಇರುತ್ತೆ. ಮಾರ್ಕೆಟ್ ಸ್ವಲ್ಪ ದೊಡ್ಡದು. ಅದೇ ಮನೆ ಹತ್ರ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಮಾರ್ಕೆಟಿಗೆ ಬರ್ತೀವಿ ವಾರಕ್ಕೊಂದು ಸಲ. ಮನೆ ಹತ್ರನೇ ಆಲೂಗಡ್ಡೆ ತೊಗೊಂಡ್ರೆ 20 ರೂಪಾಯಿ kg. ಅದೇ ಮಾರ್ಕೆಟಲ್ಲಿ 10 ರೂಪಾಯಿಗೂ ಸಿಗುತ್ತೆ, 15 ರೂಪಾಯಿನೂ ಇರುತ್ತೆ. ಈ ಮಾರ್ಕೆಟು ತುಂಬಾ ದೊಡ್ಡದು. ನಾನೊಬ್ಬಳೇ ಮಾರ್ಕೆಟ್ ಒಳಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡೆ. ಇವಾಗ ಸೆಕೆ ಹಾಕಿರೋದ್ರಿಂದ ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಸಿಗುತ್ತೆ. ಮಾವಿನ ಹಣ್ಣು ಕೇಳಿದ್ವಿ. ಮಾವಿನ ಹಣ್ಣು ಬಂದು 100 ರೂಪಾಯಿ kg ಅಂತ ಹೇಳಿದ್ರು. ಮಾವಿನ ಹಣ್ಣು ತೊಗೊಂಡ್ವಿ 1 kg. ಅಲ್ಲಿಂದ ಮತ್ತೆ ಹೊರಟ್ವಿ. ಈ ಮಾರ್ಕೆಟ್ಗಳಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು, ಯಾಕೆಂದರೆ ದನಗಳು ತುಂಬ ಇರ್ತವೆ. ಇದು ಮನೆ ಹತ್ರ ಸಬ್ಜರಂಗ್ ಟೋಮ್ ಇದೆ, ಅದರ ರೋಡಲ್ಲೇ ಇರೋದು ರೇಸ್ ಕೋರ್ಸು. ಇವಾಗ ಸ್ಟೇಷನ್ ಒಳಗೆ ಹೋಗ್ತಾಯಿದ್ವಿ. ಸ್ಟೇಷನ್ ಎದುರುಗಡೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಕ್ಕಳಿಗೆ ರಜೆ ಕೊಟ್ಟಿರೋದ್ರಿಂದ ಮಕ್ಕಳು ತುಂಬ ತಲೆ ತಿಂತಾರೆ. ಮತ್ತು ಸಂಜೆ ನಾನು ತರಕಾರಿ ಎಲ್ಲ ತಂದಿದ್ದಲ್ವ, ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ಕೊತ್ತಂಬರಿ ಪುದೀನ ಎಲ್ಲ ಅವರೇ ಬಿಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಅವರಿಗೆ ಪುದೀನ ಕೊಟ್ಟಿದ್ದೆ, ಈಸಿ ಆಗುತ್ತೆ ಅಂತೇಳಿ ನಾನು ಕೊತ್ತಂಬರಿ ಸೊಪ್ಪು ಬಿಡಿಸ್ತಾಯಿದ್ದೀನಿ. ನಮ್ಮ ಮನೆಯವರು ಟೈಮ್ ಆಗಿತ್ತು ಅಂತೇಳಿ ಅವರನ್ನೇ ಎಗ್ ರೈಸ್ ಮಾಡ್ತಾಯಿದ್ದಾರೆ ನಮಗೆಲ್ರಿಗೂ. ಇವಾಗ ರಜೆ ಇರೋದ್ರಿಂದ ಮಕ್ಕಳಿಗೆ ತುಂಬ ಬೇಜಾರು. ಮನೆಯಲ್ಲಿ ರಜೆ ಊರಿಗೆ ಹೋಗೋಣ ಅಂತ ಹೇಳಿ ಆಟ ಮಾಡ್ತಿದ್ದಾರೆ. ಯಾಕೆಂದರೆ ಕಾಲೋನಿಯಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಮಕ್ಕಳಿರೋರು. ಆಟ ಆಡೋದಕ್ಕೆ ಯಾರೂ ಇರೋಲ್ಲ. ನಮ್ಮದು ಕೂಡ ಟಿಕೆಟ್ ಆಗಿದೆ 1 ತಿಂಗಳು ಮುಂಚೆನೇ. 11ನೇ ತಾರೀಕಿಗೆ ಹೋಗ್ತಾಯಿದ್ದೀವಿ ಊರಿಗೆ. ಅದಾದಮೇಲೆ ಊಟ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಊಟ ಹಾಕ್ಕೊಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ.
ದೊಡ್ಡವನು ಹಾಸಿಗೆ ಹಾಕ್ತೀನಿ ಅಂತೇಳಿ ಹಾಸಿಗೆ ಹಾಕ್ತಾಯಿದ್ರೆ ಇವನು ಚಿಕ್ಕವನು ಏನು ಆಟ ಮಾಡ್ತಾನೆ. ಅವನಿಗೆ ಹಾಸಿಗೆ ಹಾಕೋಕ್ಕೆ ಬಿಡ್ತಾಯಿಲ್ಲ. ಏನು ಕೆಲಸ ಕೊಡ್ತೀನಿ ಅಂತೇಳಿ